ನನ್ನ ಹೃದಯ ಆಡಿತು. ಗೋಕಾಕ್ ಚಳುವಳಿ ಸ್ಮರಣಾರ್ಥ ವೃತ್ತ ಕನ್ನಡ ನಾಡಿನ ಹೆಮ್ಮೆ ಡಾಕ್ಟರ್ ರಾಜ್ಕುಮಾರ್ ದಿನಾಂಕ 24/4/1979. ನೋಡಿ, ಇದು ಅಣ್ಣವ್ರದ್ದು ಗೋಕಾಕ್ ಚಳುವಳಿಯಲ್ಲಿ ಇಲ್ಲಿ ನಿಂತ್ಕೊಂಡಿರೋದು. ಇದು ಗೋಕಾಕ್ ಸರ್ಕಲ್ ಅಂತಲೇ ಹೇಳ್ತಾರೆ. ನೋಡ್ತಾ ಇದ್ದೀರಾ, ತುಂಬ ವಿಜೃಂಭಣೆಯಿಂದ. ನನಗಿರಲಿ ನನ್ನವಿದಲಾಗಲಿ ನಡುಗಳ ಮೇಲೆ ನಡೆಯುವ ಭಾಗ್ಯ ನನಗಿರಲಿ, ನಡೆಯುವ ಭಾಗ್ಯ ನನಗಿರಲಿ. ಆಡಿತು ರಾಗವೊಂದೇ ಭಾವವೊಂದೇ ಜೀವ ಹೊಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತು. ಧನ್ಯವಾದಗಳು ಸರ್, ತುಂಬ ಸೊಗಸಾಗಿ ಅದ್ಭುತವಾಗಿ ಹಾಡಿದ್ರಿ. ಇದು ಒಂದು ಮನಸ್ಸಿಗೆ ಮುಟ್ಟುವಂತ ಈ ಒಂದು ಪ್ರೀತಿಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನಟರು, ನಿರ್ದೇಶಕರು, ಸಮಾಜ ಸೇವಕರು, ಮುಖಂಡರು, ಇತ್ತೀಚೆಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಆಯ್ಕೆಯಾಗಿ ಒಂದು ಹೊಸ ಸಾರಥ್ಯವನ್ನು ವಹಿಸ್ಕೊಂಡಂತಹ ನಮ್ಮ ಗಣೇಶ್ ರಾವ್ ಕೇಸರ್ಕರ್ ಸರ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ ಸರ್. ಆ್ಯಕ್ಚುಲಿ ನಿಮ್ಮದೇ ಕಾರ್ಯಕ್ರಮಕ್ಕೆ ನಾವು ನಿಮಗೆ ಸುಸ್ವಾಗತ ಕೋರ್ತಾ ಇದ್ದೇವೆ. ನಿಮ್ಮ ಒಂದು ಉತ್ಸಾಹ ಮತ್ತು ಎಲ್ಲ ಒಂದು ಸಂಘಟನೆ ಎಲ್ಲ ಕಳಕಳಿ ಬಹಳ ಮೆಚ್ಚುವಂಥದ್ದು ಸರ್, ನಿಜವಾಗ್ಲೂ ಧನ್ಯವಾದಗಳು. ಮತ್ತು ಕಾರ್ಯಕ್ರಮಕ್ಕೆ ತುಂಬ ಜನ ಗಣ್ಯರು, ನಾಯಕರುಗಳೆಲ್ಲ ಆಗಮಿಸಿದ್ದೀರಿ. ನಮ್ಮ ಜವಾಬ್ದಾರಿ ಇದೆ, ನಮ್ಮ ಒಬ್ಬ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡುವಂತ ಸಮಯ ಬಂದಿದೆ. ಅದಕ್ಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾವು ಹೇಳಿದಂಗೆ ಅಣ್ಣವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲಿ ಕೆಲವು ಪ್ರಸ್ತುತಪಡಿಸ್ತಾರೆ. ಅಣ್ಣವ್ರ ಹಾಡು ಖುಷಿ ಅಂತ ನಾವು ಹೇಳ್ತಾ, ಒಂದು ಏನೇ ಸಂದರ್ಭ ಬಂದ್ರು ಒಂದು ಸಂಗಾತಿ ಅವರು ಹೇಳ್ತಾ ಇದ್ದಾರೆ, ನಾನು ನಿನ್ ಜೊತೆ ಯಾವತ್ತೂ ಇರ್ತೇನೆ ಅಂತ. ಅಂದ್ರೆ ಮಾತು ಕೊಟ್ಟರೆ ಅದನ್ನ ಮುರಿಯೋದಿಲ್ಲ, ತಪ್ಪೋದಿಲ್ಲ. ಆ ಹಾಡು ನೀವುಗಳು ಎಲ್ಲ ಕೇಳಿದಂತ ಹಾಡು ಯಾವುದು ಅಂತ ನೀವು ಕೇಳಿ. ಶ್ರೀಧರ್ ಸರ್, ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ, ಕಂಠೀರವ ಸ್ಟುಡಿಯೋ. ಅಲ್ಲಿ ಸುಮಾರು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ. ಯಾಕೆ ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ. ಅವರೆಲ್ಲ ಮರಿಗೂಡ ಇವರೆಲ್ಲ ನಮ್ಮ ಹೇಳ್ಬಿಡ್ರಿ, ರಾಜ್ಕುಮಾರ್ ಆ್ಯಕ್ಟಿಂಗ್ ಮಾಡ್ತಾರೆ. ನಾನು ಸಾಯಂಕಾಲ 8 ಕ್ಲಾಸ್ ಬರ್ತಾ ಇದ್ದೀನಿ. ಇವಾಗ 11 ಗಂಟೆಗೆ ಕರೆಕ್ಟಾಗಿ ನಮ್ಮ ಟೀಮ್ ಎಲ್ಲ ಬರ್ತಾ ಇದೆ. ಅಲ್ಲಿ ಹೋಗ್ತಾ ಇದ್ದೀನಿ. ಕಂಟಿನ್ಯೂ ಪ್ರತಿ ವರ್ಷ ಅಲ್ಲೇ ಹೋಗುದು. ಅಣ್ಣವ್ರ ಮೊಮ್ಮಗ ಓಕೆ, ಸಿಗೋಣ. ಥ್ಯಾಂಕ್ ಯು. ಸಿಗೋಣ ಸರ್. ಓಕೆ ಸರ್, ನಮ್ಮ ವಿಡಿಯೋ ನೋಡ್ತಾ ಇದ್ದೀನಿ. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಓಕೆ ಥ್ಯಾಂಕ್ ಯು ಸರ್. ಹೋಗ್ಬೇಕು. ನಿಮ್ಮ ನಂಬರ್ ಹೇಳಿ.